RTR ಇಲ್ಲಿ ಎಲ್ಲೂ ಇಲ್ವಾ? 3 ಶೋರೂಮಲ್ಲೂ ಇಲ್ವಾ? ಸೊ ಗೈಸ್, ಚೇಂಜ್ ಇನ್ ಪ್ಲ್ಯಾನ್. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಗಾಡಿ ನನಗೋಸ್ಕರ ಒಂದು ಹೊಸ ಗಾಡಿನೇ ತೆಗೆದು ಟೆಸ್ಟ್ ರೈಡ್ ಕೊಡ್ತಿದ್ದಾರೆ. ಈ ಕಡೆ ಡ್ಯಾಮೇಜ್ ಆಗಿದೆ ಗೈಸ್. ನಡ್ರಿ ಗೈಸ್, ಹೋಗಿ ಒಳಗೆ ನೋಡೋಣ, ಕೇಳೋಣ ಯಾರ TVS ಎಂಪ್ಲಾಯ್. ಯಾವನು ಬರಂಗಿಲ್ಲಲ್ಲ ಗುರು. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. RTR ಇಲ್ಲಿ ಎಲ್ಲೂ ಇಲ್ವಾ? 3 ಶೋರೂಮಲ್ಲೂ ಇಲ್ವಾ? ಸೊ ಗೈಸ್, ಚೇಂಜ್ ಇನ್ ಪ್ಲ್ಯಾನ್. ಸೊ ಸದ್ಯಕ್ಕೆ ಈಗ RTR ಇಲ್ಲಂತೆ, RR ಇದೆ ಅಂತೆ. ಸೊ ಇದನ್ನ ಟೆಸ್ಟ್ ರೈಡ್ ಕೊಡ್ತಿದ್ದಾರೆ. ಸೊ ಹೆಂಗಾಯ್ತಂದ್ರೆ, ಹಾಲ್ ಟಿಕೆಟ್ ನೋಡ್ದಲ್ಲೇ ನೀವು ಎಕ್ಸಾಮಿಗೆ ಹೋಗಿರ್ತೀರ, ಮ್ಯಾಥ್ಸ್ ಅಂತ ತಿಳ್ಕೊಂಡು ಸಬ್ಜೆಕ್ಟ್, ಬಟ್ ಸೈನ್ಸ್ ಇರುತ್ತೆ ಎಕ್ಸಾಮ್. ಹಂಗಾಗಿದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಗುರು. ಗಾಡಿ ನನಗೋಸ್ಕರ ಒಂದು ಹೊಸ ಗಾಡಿನೇ ತೆಗೆದು ಟೆಸ್ಟ್ ರೈಡ್ ಕೊಡ್ತಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಓಕೆ ಗೈಸ್, ಲೆಟ್ಸ್ ಗೋ. ರೈಡಿಂಗ್ ಪೋಸ್ಟರ್ ತುಂಬ R15 ಥರ ಅಗ್ರೆಸಿವ್ ಹೇಳೋಕ್ಕಾಗಲ್ಲ. ಇನ್ಷಿಯಲ್ ಪಿಕಪ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ 310cc ಇಂಜಿನ್ ಇದೆ. ಆ್ಯಂಡ್ ಇದ್ರ ಬಂದುಬಿಟ್ಟು ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಅಂತ. ಸೊ ಎಕ್ಸಾಸ್ಟ್ ಪೈಪ್ ಎಲ್ಲ ನೋಡ್ಬೋದು, ಹಿಂದ್ಗಡೆಯಿಂದ ಬಂದಿದೆ. ಸೊ ನಾರ್ಮಲ್ ಬೈಕ್ಸಿಂದ ಏನಿರುತ್ತೆ ಅಂದರೆ, ನಮಗೆ ಸೈಡಿಂದ ಕೊಟ್ಟಿರ್ತಾರೆ. ಸೊ ಸೈಡಿಂದ ಕೊಟ್ಟಿರ್ತಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 4 ಮೋಡ್ಸ್ ಇದ್ದಾವೆ: ಅರ್ಬನ್, ರೇಂಜ್, ಸ್ಪೋರ್ಟ್ ಆ್ಯಂಡ್ ಟ್ರ್ಯಾಕ್. ಸೊ ಸ್ಪೋರ್ಟ್ಸ್ ಮೋಡಿಗೆ ಇನ್ನೂ ಲಾಕ್ ಆಗಿದೆ. ಅದು ಟೆಸ್ಟ್ ರೈಡಿಗೆ ಎಲ್ಲ ಕೊಡಲ್ಲಂತೆ. ಸೊ ಹಿಂಗಾಸೆ ಹೋಗ್ಬಿಡೋಣಲ್ಲ. ಇದರಲ್ಲಿ ಬಂದುಬಿಟ್ಟು 810 mm ಸೀಟ್ ಹೈಟ್ ಇದೆ. ಕೂಲಿಂಗ್ ಸಿಸ್ಟಮ್ ಬಂದುಬಿಟ್ಟು ಲಿಕ್ವಿಡ್ ಕೂಲ್ಡು. ಸೈಲೆನ್ಸರ್ ಕ್ವೈಟ್ ಓಕೆ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇದ್ರ ಕಾಂಪಿಟೇಟರ್ ಯಾರಂದರೆ RC 390 ಏನಂದರೆ ತುಂಬ ಅಗ್ರೆಸಿವ್ ಸಪೊಸಿಷನ್ ಎಲ್ಲ. ಬಟ್ ಇದರಲ್ಲಿ ಏನಂದರೆ ಅಷ್ಟು ಅಗ್ರೆಸಿವ್ ಆಗಿಲ್ಲ. ಸೊ ಇಟ್ಸ್ ಓಕೆ. ಸ್ವಲ್ಪ ಮೇಲಿದೆ ಹ್ಯಾಂಡಲ್ ಬಾರ್ಸ್ ಎಲ್ಲ. ಸೀಟ್ ಬಂದುಬಿಟ್ಟು ಮೀಡಿಯಮ್ ಇದೆ. ಆ್ಯಂಡ್ ನಾಟ್ ಟೂ ಸಾಫ್ಟ್, ನಾಟ್ ಟೂ ಹಾರ್ಡ್ ಆಗಿ. ಆ್ಯಂಡ್ ಇದರಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ, TVS ಲೋಗೋ ಎಲ್ಲ. ಸೊ ಇಲ್ಲಿ ಬ್ಯಾಜಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದು R310 ಅಂತ. ಆ್ಯಂಡ್ TFT ಡಿಸ್ಪ್ಲೇ ತೋರಿಸ್ಬೇಕಂದ್ರೆ ನಿಮಗೆ ಸೊ ಆಲ್ಮೋಸ್ಟ್ ನಿಮ್ಮ ಮೊಬೈಲ್ ನೋಡ್ದಂಗೆ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು TVS ಲೋಗೋ ಎಲ್ಲ, ಆ್ಯನಿಮೇಷನ್ಸ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಇಂಜಿನ್ ಲೈಟ್, ABS ಆ್ಯಂಡ್ ಬ್ಯಾಟ್ರಿ ಚೆಕ್ ಲೈಟ್ ಎಲ್ಲ ಇದೆ. ಆ್ಯಂಡ್ ಸೊ ಇದರಲ್ಲಿ ಏನೇನು ಗೊತ್ತಾಗುತ್ತೆ ಅಂದರೆ, ಕೂಲೆಂಟ್ ಟೆಂಪ್ರೇಚರ್ ಎಷ್ಟಿದೆ, ಆ್ಯಂಡ್ ಟಾಪ್ ಸ್ಪೀಡ್, ಓಡೋಮೀಟರ್ ಎಲ್ಲ ಎಷ್ಟು ಓಡಿದೆ, ಫ್ಯೂಲ್ ರೇಂಜು ತೋರಿಸುತ್ತೆ. ಸೊ ಇದ್ರಲ್ಲಿ ನೋಡ್ಬೋದು ನೀವು ಫ್ರಂಟ್ ಪೋರ್ಷನ್ ಹೆಂಗೆ ಕಾಣಿಸುತ್ತೆ ಅಂತ. TRL ಇದು ಇಷ್ಟು ಕೊಟ್ಟಿದೆ, ಪ್ರಾಜೆಕ್ಟರ್ ಹೆಲ್ ಟೈಪ್ಸು. ಸೊ 300 mm ಡಿಸ್ಕ್ ಪ್ಯಾಡ್ ಇದೆ ಫ್ರಂಟಲ್ಲಿ. ಸೊ 240 mm ಇದರಲ್ಲಿ ರೇರಲ್ಲಿದೆ. ಸೊ 2 ಡ್ಯುಯಲ್ ABS ಬ್ರೇಕಿಂಗ್ ಸಿಸ್ಟಮ್. ಆ್ಯಂಡ್ ಟೈರ್ ಸ್ಪೆಸಿಫಿಕೇಷನ್ ಬಂದುಬಿಟ್ಟು ಇದರಲ್ಲಿ ಮಿಶ್ಲಿನ್ ಟೈರ್ಸ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದಿ ಬೆಸ್ಟ್ ಟೈರ್ಸ್ ಇನ್ ಇಂಡಿಯಾ. ಮಿಶ್ಲಿನ್ ಒಳ್ಳೆ ಗ್ರಿಪ್ ಕೊಡುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು 150/60 ಇನ್ 17 ಇಂಚ್ ಅಲಾಯ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಫ್ರಂಟ್ 110 ಸೆಕ್ಷನ್ ಕೊಟ್ಟಿದ್ದಾರೆ, 110 ಸೆಕ್ಷನ್. ಆ್ಯಂಡ್ ಇದರಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಮುಂದೆ. ಸೊ ಇದರಲ್ಲಿ ಎಲ್ಲ ಬ್ಯಾಚಿಂಗ್ ಎಲ್ಲ ಇದೆ, ABS ಅಂತ. ಗೋಲ್ಡ್ ಕಲರ್ ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಗೋಲ್ಡ್ ಕಲರ್ ಅಂದರೆ. ಬ್ರೇಕಿಂಗ್ ಫೀಡ್ಬ್ಯಾಕ್ ಓಕೆ ಅನಿಸ್ತು, ಅಷ್ಟು ಕ್ರಿಸ್ಪಾಗಿರಲಿಲ್ಲ. ಸೊ ಇಂಡಿಕೇಟರಲ್ಲೆಲ್ಲ LED ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಎಕ್ಸಾಸ್ಟ್ ನೋಟು ತೋರಿಸ್ತೀನಿ ಹೆಂಗಿದೆ ಅಂತ. ನಿಮಗೆ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ, ಇವನ್ ನೀವು ದಾವಣಗೆರೆ ಇದ್ದರೆ, ಸೊ ಹದಡಿ ರೋಡ್ TVS ಶೋರೂಮಲ್ಲಿ ಹೋಗಿ, ನಮ್ಮ ದಿಲೀಪ್ ಅಂತ ಸರ್ ಇದ್ದಾರೆ, ಸೊ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೋಗಿ ಕೇಳ್ಬೋದು. ಸೊ ನನ್ನ AVG ಚಾನಲಿಂದ ಬಂದ್ರಂತ ಹೇಳಿದ್ರು ನಂಗೆ ತುಂಬ ಖುಷಿಯಾಗುತ್ತೆ. ಸೊ ಅವ್ರ ಹತ್ರ ಹೋಗಿ ಹೇಳಿ, ಅವರಿಗೆಲ್ಲ ಟೆಸ್ಟ್ ರೈಡ್ ಕೊಡ್ತಿರಲ್ಲ ಸರ್. ಆಲ್ಮೋಸ್ಟ್ 1000 ಕಿಲೋಮೀಟರ್ಸಿಗ ಸರ್ ಫಸ್ಟ್ ಸರ್ವಿಸು? 1000 ಕಿಲೋಮೀಟರ್ಸಿಗೆ ಫಸ್ಟ್ ಸರ್ವಿಸು. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಫ್ರೀ ಸರ್ವಿಸ್ ಆದಮೇಲೆ 1000 to 2000 rupees ನಿಮಗೆ ಚಾರ್ಜ್ ಬೀಳುತ್ತೆ. ಸೊ ಅದು ಸ್ಪೋರ್ಟ್ಸ್ ವರ್ಷನ್ನ ಅದು. ಸೊ ಅವ್ರು ತೊಗೊಂಡಿರೋದಾ? ಅವ್ರು ಮಾಡ್ತಿರೋದು ಅದಕ್ಕೆ ಎಷ್ಟು ಬೀಳುತ್ತೆ? ಅದಕ್ಕೊಂದು 15,000 ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ, ಅದರಲ್ಲಿ ಏನು ಡಿಫ್ರೆನ್ಸ್ ಏನು?
ಬರೀ ಸ್ಟಿಕ್ಕರ್ ಗ್ರಾಫಿಕ್ಸ್ ಗ್ರಾಫಿಕ್ಸ್ ಅಷ್ಟೇ. ಓಕೆ ಓಕೆ ಆಲ್ಮೋಸ್ಟ್ ಎಲ್ಲ ಸೇಮ್ ಸ್ಪೆಕ್ಸ್. ಗ್ರಾಫಿಕ್ಸ್. ಓಕೆ ಸ್ಟಿಕ್ಕರಿಂಗಿಗೆ ಸ್ವಲ್ಪ ಜಾಸ್ತಿ. ಓಕೆ ಓ ಈ ಕಡೆ ಡ್ಯಾಮೇಜ್ ಆಗಿದೆ ಗೈಸ್. ನಿಮ್ದಾ ಗಾಡಿ? ನಿಮ್ದಾ? ಹಾಂ ನಂದು AVG 98 ಅಂತ. AVG 98. ಹೌದು. ಸೊ ಈಗ ಗಾಡಿ ನಾನು ಆ್ಯಕ್ಚುಲಿ RTR 310ಗೆ ರಿವ್ಯೂ ಬಂದಿದ್ದೆ ಟೆಸ್ಟ್ ರೈಡಿಗೆ. ಸೊ ಅದು ಸಿಗಲಿಲ್ಲ, ಅದಕ್ಕೆ ಇದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟಾಯ್ತು ಬ್ರದರ್ ಇದು? 350 ಆಯ್ತಲ್ಲ. ಸೊ ಏನು ಬಿದ್ದಿದ್ದ ಏನು ಆ ಕಡೆ? ಹಾಂ ಓಕೆ. ಸೊ ನಿಮ್ಗೆ ಹೆಂಗೆ ಇಷ್ಟ ಓಕೆನಾ? ಹೆಂಗೆ ಗಾಡಿ ಹೆಂಗೆ ಅನಿಸ್ತು? ಚೆನ್ನಾಗಿ ಕಮ್ಮಿ ಇದೆ. ಎಷ್ಟು ಕೊಡುತ್ತೆ ಆಲ್ಮೋಸ್ಟ್ ಸಿಟಿದಲ್ಲಿ? 18 to 20 ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಓಕೆ ಗೈಸ್, ಇದು ಆ್ಯಕ್ಚುಲಿ ರೇಸಿಂಗ್ ಎಡಿಷನ್ ಬೈಕ್ ಇದು. ಇದರಲ್ಲಿ ಏನು ಸ್ಪೆಸಿಫಿಕೇಷನ್ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮು, ಬಟ್ ಗ್ರಾಫಿಕ್ಸಲ್ಲಿ ಸ್ವಲ್ಪ ಡಿಸ್ಟ್ರಿಬ್ಯೂಷ್ ಮಾಡಿದ್ದಾರೆ. ಸೊ ಗಾಡಿ ನಾನು ವಾಶ್ ಮಾಡಿಸ್ಬೇಕಿತ್ತು. ಸೊ ವಾಷಿಂಗ್ ಸೆಂಟ್ರ್ ಇಲ್ಲೇ ಸ್ವಲ್ಪ ಮೇಲಿದೆ. ಸೊ ವಾಶ್ ಮಾಡಿಸಿ ಮನೆಗೆ ಹೋಗೋಣ ಗೈಸ್. ನಮಗೆ ಒಂಥರ ಗಾಡಿ ವಾಶ್ ಮಾಡಾದಮೇಲೆ ನೋಡೋಕ್ಕೆ ಒಂಥರ ಖುಷಿ ಗೈಸ್. ಆ್ಯಂಡ್ ಸ್ವಲ್ಪ ಇದನ್ನು ಚೈನ್ ಲೂಬು ಮಾಡಬೇಕು. ಸೊ ಮನೆಗೆ ಹೋಗಿ ಮಾಡೋಣ. ಯೂಟ್ಯೂಬ್ ನೋಡ್ತೀರಾ? ಸೆಲ್ಫ್ ಪ್ರಮೋಷನ್ ಗೈಸ್. ನಮ್ಮದೊಂದು ಚಾನೆಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, AVG 98 ಅಂತ.